ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿರ್ತೀರ ಅದನ್ನ ಮಾಡಿಕೊಂಡು ಈ ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ನಮ್ಮ ರಾಯರು ಈ ಕಡೆ ಇದ್ದಾರೆ ಇವತ್ತು, ಯಾಕಂದ್ರೆ ಇಲ್ಲಿ ಇವತ್ತು ಲಿಂಗ ಪೂಜೆ ಮಾಡಬೇಕಾಗಿರೋದ್ರಿಂದ ಎಲ್ಲ ತಂದ್ಕೊಟ್ಬಿಟ್ಟು ಹೋದ ಗೈಸ್ ನಮಗೋಸ್ಕರ. ಇನ್ನೇನು ತಂದವನೆ ಇಲ್ಲಿ ನನ್ನ ಮಗನ ಸಮಾಧಾನ ಮಾಡ್ತವನೆ. ಅಲ್ಲ ಓ ಬಂದ್ಬಿಡಿ, ಎಲ್ಲಿಗೆ ಬಂದ್ಬಿಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಶಿವರಾತ್ರಿ ಹಬ್ಬ ಗೈಸ್, ಹಂಗಾಗಿ ಇವತ್ತು ಬೇಗ ಎದ್ದಿದ್ದೀವಿ. ನಾನು ಎದ್ದೆ, ನಮ್ಮ ಅಪ್ಪು ಅಂಡ್ ಪಪ್ಪು ಇಬ್ರು ಎದ್ದಿದ್ದಾರೆ. ನಮ್ಮ ಅಪ್ಪು ಅವರು ನಮ್ಮ ಪಪ್ಪು ಅವ್ರನ್ನ ಆಟ ಆಡಿಸ್ತಿದ್ದಾರೆ. ಗುಡ್ ಮಾರ್ನಿಂಗ್. ಏನಿವತ್ತು ಬೇಗ ಎದ್ಬಿಟ್ಟಿದ್ದೀರಾ ಅಪ್ಪು? ಹಾ, ಬೇಗ ಎದ್ಬಿಟ್ಟಿದ್ದೀರಾ ಏನಕ್ಕೋಸ್ಕರ? ಶಿವರಾತ್ರಿಗೋಸ್ಕರ. ಇಲ್ಲಿ ನಮ್ಮ ಶಿವವ್ವ ಅವರು ಕೂತವ್ರೆ ನೋಡ್ತಾ ಇಬ್ರುನುವೆ. ನಮ್ಮ ಮಮ್ಮಿಯವರು ಇವತ್ತು ಕೆಲ್ಸದವ್ರು ಬಂದಿಲ್ಲ, ಹಂಗಾಗಿ ಸ್ವಲ್ಪ ಕೆಲಸ ಅಂತ ಟೆನ್ಷನಲ್ಲಿ ಅವರೇ, ಹಬ್ಬದ ದಿನನೇ ಕೈ ಕೊಟ್ರು ಅಂತ ಹೇಳಿ. ಸೊ ಅವ್ರದ್ದೇನೋ ಮನೆದು ಯಾರೋ ಏನೋ ತೀರೋಗಿರೋದ ಇಲ್ಲ ಏನೋ ಅದಾಗಿರೋದಕ್ಕೆ ಸೂತ್ಕ ಅಂತ ಹೇಳಿ ಬಂದಿಲ್ಲ ಇವತ್ತು. ಹಂಗಾಗಿ ನಮ್ಮ ಮಮ್ಮಿನೇ ಎಲ್ಲ ಕೆಲಸ ಮಾಡಬೇಕು. ಸಡನ್ನಾಗಿ ಹೇಳಿದ್ರೆ ಎಷ್ಟು ಕೋಪ ಬರ್ತದೆ ಅನ್ನೋದು ನನಗೆ ಮಾತ್ರ ಗೊತ್ತು. ಅದಕ್ಕಂದ್ರೆ ಇವತ್ತು ಹಬ್ಬ ಬೇರೆ, ಎಲ್ಲ ಕ್ಲೀನಿಂಗು ಅದು ಇದು ಇತ್ತು. ಇವಾಗೆಲ್ಲ ಮಮ್ಮಿನೇ ಮಾಡಬೇಕು. ನಾನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಬೇಕು. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವನ ಫೋಟೋಗೆಲ್ಲ ಫುಲ್ಲು ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಬೇಕು. ಏನಾದರೂ ನೈವೇದ್ಯ ಎಲ್ಲ ಮಾಡಿ. ಬಟ್ ಒಂದು ವಿಷಯ ಏನಂದರೆ, ಫಸ್ಟ್ ಟೈಮ್ ಲೈಫಲ್ಲಿ ಶಿವರಾತ್ರಿ ದಿನ ದೇವಸ್ಥಾನಕ್ಕೆ ಹೋಗದೆ ಇರೋದು. ಬಟ್ ಅದೊಂದು ಬೇಜಾರೈತೈತೆ, ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ವಲ್ಲ ಅಂತ. ಏನಿಲ್ಲ, ಹೋಗ್ಬೋದು ಅಂತ ಅಂತಾರೆ. ಇನ್ನೇನೋ ಇನ್ನೊಂದು 10 days ಹೋದ್ರೆ 3 months ಕಂಪ್ಲೀಟ್ ಆಗುತ್ತೆ, 4 ಅಂತ. ಬಟ್ ಆದರೂ ಪಾಪು ಕರ್ಕೊಂಡು ಹೋಗಿ ಕಿವಿ ಚುಚ್ಚೋಕ್ಕಿಂತ ಮುಂಚೆ ಪಾಪು ಎಲ್ಲಿ ಕರ್ಕೊಂಡು ಹೋಗ್ಬಾರ್ದು ಅಂತ ಅಂದರು. ಹಂಗಾಗಿ ಅವನ್ನ ಬಿಟ್ಟು ಹೋಗೋದು ಹೆಂಗೆ ಅಂತ ನಾನು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಏನು ಅಂತ. ನಮ್ಮ ಇಂದ್ರಮ್ಮ ಅವರು ಕೆಳಗಡೆ ನನ್ನ ಶಾಪ್ದು ದೀಪ ವಾಶ್ ಮಾಡ್ತವ್ರೆ. ಇಲ್ಲಿ ಕಾಫಿ, ಇಲ್ಲಿ ಟೀ. ಏನು ತಿಂಡಿ ಮಮ್ಮಿ? ದೋಸೆ ಸಾಗು ಮಾಡಿದ್ದಾರೆ. ಇಷ್ಟೆಲ್ಲ ಪಾತ್ರೆ ನನಗೆ ಜ್ಯೋತಿ ತೊಳೆದಿದ್ದ. ಹಬ್ಬ ಇದ್ದಾಗ ಬರ್ದೇ ಹೋದ್ರೆ ಕೋಪ ಅಲ್ಲ ಮಮ್ಮಿ. ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಕೆಲಸ ಅವ್ರವ್ರ ಪರಿಸ್ಥಿತಿ ಹೆಂಗೆ ಆಗ್ತದೆ. ಫೇಸ್ ಇಲ್ಲಿ ಇನ್ನೂ ಕಸ ಗುಡಿಸ್ಲಿಲ್ಲ, ಅಡುಗೆ ಮನೆ ಕ್ಲೀನ್ ಮಾಡಲಿಲ್ಲ. ನಮ್ಮ ಮಮ್ಮಿಗೆ ನೆನೆ ಗಿಫ್ಟ್ ಅಂತ ಕೊಟ್ಟಿದ್ದೀನಿ ಇದನ್ನ, ಯಾಕಂದರೆ ಆ ಶಾಪ್ಗೂ ಕೊಡಬೇಕು ಅಂತ ಹೇಳಿ ಕವರೆಲ್ಲ ತರಿಸ್ಕೊಂಡಿತ್ತು. ಇದನ್ನು ಬ್ಯಾಗ್ಸ್, ಇದು ಬ್ಲ್ಯಾಕು ಮನೆಗೆ ಡಸ್ಟ್ಬಿನ್ ಕವರ್ಸು. ಸೊ ಅದು ದೊಡ್ಡದು ಶಾಪಿಗೆ ಎಕ್ಸೆಲು, ಎಲ್ಲೂ ಅಂಗಡಿಗೆ. ಇವಾಗ ನಾನು ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಬೇಕು. ನಮ್ಮೂರಲ್ಲಿ ಮಾಧವರ ಊರಲ್ಲಿ ಬೆಳೆದಿರೋ ಅಂಥದ್ದು ಹಣ್ಣು ನಮ್ಮ ತೋಟದಲ್ಲೇ ಬೆಳೆದಿದ್ವಿ. ಹಾಗಾಗಿ ಇದರಲ್ಲೇ ಹಣ್ಣಾಗಿರೋದು ಒಂದು ಚಿಪ್ಪನ್ನ ಕಟ್ ಮಾಡ್ಕೋಬೇಕು ಇವಾಗ ಪೂಜೆಗೆ. ಸ್ನಾನ ಎಲ್ಲ ಆಗಿ ಎಲ್ಲ ಆಗೈತೆ. ಇವಾಗ ಪೂಜೆ ಮಾಡೋಕ್ಕೆ ಹೋಗಬೇಕು. ನನ್ನ ಮಗನಿಗೂ ಎಲ್ಲ ಸ್ನಾನ ಮಾಡಿಸಿ ಎಲ್ಲ ಮಲಗಿಸಿದ್ವಿ. ಇವಾಗ ಹಣ್ಣು ಕಟ್ ಮಾಡಿಕೊಂಡು ನೈವೇದ್ಯಕ್ಕೆ ಸ್ವಲ್ಪ ತೊಗೋಬೇಕು, ಹಣ್ಣು ಪೂಜೆಗೆ ಸ್ವಲ್ಪ ತೊಗೋಬೇಕು. ನಾನು ನಿನ್ನೆ ಬಿಲ್ಪತ್ರೆ ಎಲೆ ಮತ್ತು ಬಿಲ್ಪತ್ರೆ ತರೋದನ್ನ ಮರ್ತ್ಬಿಟ್ಟಿದ್ದೆ ಗೈಸ್. ಹಂಗಾಗಿ ಇವಾಗ ತರಿಸಿ ಇದನ್ನೆಲ್ಲ ಕಟ್ ಮಾಡಿ ನೀಟಾಗೆ ದೀಪನ ಹಚ್ಚಬೇಕು. ಒಳಗಡೆ ಇರೋದು ರಿಮೂವ್ ಮಾಡಿ ಶಿವಗೆ ತುಂಬ ಪ್ರಿಯವಾದದ್ದು ಅಂದರೆ ಬಿಲ್ಪತ್ರೆ ಎಲೆ ಮತ್ತು ಬಿಲ್ಪತ್ರೆ ಹಣ್ಣು. ಕೆಲವರು ತೆಂಗಿನಕಾಯಿನೂ ಅಷ್ಟೇ, ತೆಂಗಿನಕಾಯಿ ಇಷ್ಟ ಅಂತ. ಬಟ್ ಜಾಸ್ತಿ ಪ್ರಿಯವಾದದ್ದು ಅಂತ ಅಂದರೆ ಬಿಲ್ಪತ್ರೆ ಹಣ್ಣು. ಕೆಲವರು ಇದ್ರೊಳಗಡೆ ಹೆಂಗೆ ಹಸೋದು ಅನ್ನೋ ಥರ ಯೋಚನೆ ಮಾಡ್ತಾ ಇರ್ಬೋದೇನೋ, ಬಟ್ ಹಚ್ಬೋದು. ನೋಡಿ ನೀಟಾಗಿ ಈ ಥರ ಎಲ್ಲ ರಿಮೂವ್ ಮಾಡ್ಕೋಬೇಕು ಅದ್ರೊಳಗಡೆ ಇದೆಲ್ಲ. ಈ ಥರ ಒಳಗಡೆ ನೀಟಾಗೆ ಕ್ಲೀನ್ ಮಾಡ್ಕೋಬೇಕು. 2 ದೀಪ ಹಚ್ತಾರೋದ್ರಿಂದ ಎರಡನ್ನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದು ಫ್ರೆಶ್ ಕ್ಲಾತ್ ತಗೊಂಡು ನೀಟಾಗೆ ಎಲ್ಲ ಡ್ರೈ ಮಾಡಿಕೊಂಡು ಇದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಹತ್ತಿ ಹಾಕಿ ದೀಪನ ಬೆಳಗಬೇಕು. ರೆಡಿಯಾಗಿದೆ. ಅರಿಶಿನ ಹಾಕ್ಬಿಟ್ಟು ಈ ಥರ ಒಳಗಡೆ ಇಟ್ಟು ಇದಕ್ಕೆ ಅರಿಶಿನ ಕುಂಕುಮ ಇಡಬೇಕು.
ಸೊ ನೀವೇನು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿರ್ತೀರ ಅದನ್ನು ಮಾಡಿಕೊಂಡು ಈ ಪೂಜೆನ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಮತ್ತೆ ನಾನು ಇಲ್ಲಿ ಜೋಡಿ ಬತ್ತಿನ ಹಚ್ತಾ ಇದ್ದೀನಿ. ಇದ್ರೊಳಗಡೆ ಇವಾಗ ಎಣ್ಣೆ ಹಾಕೋಬೇಕು. ಸೊ ಇದಿಷ್ಟು ರೆಡಿ ಆಯ್ತು. ಇವಾಗ ನೈವೇದ್ಯಕ್ಕೆ ಸ್ವಲ್ಪ ಬಾಳೆಹಣ್ಣು ರಸಾಯನ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಡನ್. ಇವಾಗ ಎಲ್ಲ ರೆಡಿಯಾಗಿದೆ. ಅಭಿಷೇಕ ಮಾಡಬೇಕು. ನಮ್ಮ ಮನೇಲಿ ಇದೊಂದು ಪುಟಾಣಿ ಲಿಂಗ ಇದೆ. ಲಿಂಗಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡಿ ನೈವೇದ್ಯ ಎಲ್ಲ ರೆಡಿಯಾಗಿದೆ. ಇಲ್ಲಿ ದೀಪ ಹಚ್ಚೋಕ್ಕೆ ದೀಪನೂ ಕೂಡ ರೆಡಿಯಾಗಿದೆ. ಇಲ್ಲಿ ನಮ್ಮ ರಾಯರು ಈ ಕಡೆ ಇದ್ದಾರೆ ಇವತ್ತು, ಯಾಕಂದರೆ ಇಲ್ಲಿ ಇವತ್ತು ಲಿಂಗ ಪೂಜೆ ಮಾಡಬೇಕಾಗಿರೋದ್ರಿಂದ. ಸೊ ನಮ್ಮ ಅಪ್ಪಾಜಿ ಬೆಳಗ್ಗೆ ಬೇಗ ಹೋದ್ರಲ್ವ, ಹಂಗಾಗಿ ದೀಪ ಒಂದು ಹಚ್ಬಿಟ್ಟು ಹೋಗ್ತಾರೆ. ಅವರು ದೀಪ ಅಷ್ಟೇ ಮನೆಯಿಂದ ಆಚೆ ಹೋಗಲ್ಲ ಗೈಸ್, ಹಂಗಾಗಿ. ಸೊ ಇವಾಗ ನಾನು ಅಭಿಷೇಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಪೂಜೆ ಎಲ್ಲ ಮುಗೀತು. ಇವಾಗ ನೈವೇದ್ಯನ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ದೀನಿ. ಇಲ್ಲಿ ದೀಪ ಕೂಡ ಹಚ್ಚಿದ್ದೀನಿ. ಸೊ ನೀವೆಲ್ಲ ಯಾವ ಥರ ಪೂಜೆ ಮಾಡ್ತೀರಾ ಏನು ಅನ್ನೋದನ್ನ ನನಗೂ ಕಮೆಂಟ್ ಮುಖಾಂತರ ತಿಳಿಸಿ. ಹಳೆ ಕಾನ್ಸೆಪ್ಟು ಸರಮಣೆಯಲ್ಲಿ ನಮ್ಮ ಲತಾಮಣಿಯವರು ರಸಾಯನ ಮಾಡಲಿಕ್ಕೆ ಬಾಳೆಹಣ್ಣ ಕಟ್ ಮಾಡ್ತವ್ರೆ. ಹಾಂ, ಇವಾಗಿನ ಕಾಲದಲ್ಲೆಲ್ಲ ಚಾಕ್ ತಗೊಂಡು ಕಟ್ ಮಾಡ್ತಾರೆ. ನೀನು ಇದು ಮಾಡ್ತಾಯಿದ್ಯಾ? ನಮ್ಮ ಇಂದ್ರಮ್ಮವ್ರು ಇನ್ನೂ ಬರೀ ಕೆಲಸ, ಇವತ್ತು ಕೆಲಸದವ್ರು ಬರ್ದಿರೋದಕ್ಕೆ ನಮ್ಮ ಗ್ಯಾಪಲ್ಲಿ ನಮ್ಮ ನೀತಿ ಪ್ರಸಾದ ಎಲ್ಲ ತಂದುಕೊಟ್ಬಿಟ್ಟು ಹೋದ ಗೈಸ್ ನಮಗೋಸ್ಕರ. ಇನ್ನೇನು ತಂದವನೆ? ಲಾಡ್ ತೊಗೊಬಂದವನೆ. ಇವತ್ತು ಶಿವರಾತ್ರಿ ಸ್ಪೆಷಲ್ ಅಲ್ವಾ, ಅಲ್ಲಿ ಮಾದೇಶ್ವರ ದೇವಸ್ಥಾನದಲ್ಲಿ ಇದು ತೊಗೊಂಬಂದವರೆ. ನಮ್ಮ ಮಮ್ಮಿಯವ್ರು ಹೆಸರು ಬೆಳಗ್ಗೆ ರೆಡಿ ಮಾಡ್ತವ್ರೆ. ಅಲ್ಲಿ ಗ್ಯಾಪಲ್ಲಿ ಇಲ್ಲಿ ನನ್ನ ಮಗನ ಸಮಾಧಾನ ಮಾಡ್ತವನೆ. ಅಲ್ಲಲ್ಲ ಓನು ಪಪ್ಪಣ. ಇವಾಗ ನನ್ನ ಪಾಪ ಬೆಳಗ್ಗೆ ಮಲಗಿದ್ದು ಗೈಸ್ ನನ್ನ ಮಗ, ಇವಾಗ ಎದ್ದದೆ ಪಾಪ. ಇವಾಗ ಆಲ್ರೆಡಿ 12 ಆಗೋಯ್ತು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ. ಇವಾಗ ಪೂಜೆ ಎಲ್ಲ ಮುಗೀತು ಗೈಸ್. ನನ್ನ ಮಗ ಹೊಳ್ತವನ. ಓನು ಪಾಪಣ್ಣ, ಓನು ಬಂಗಾರ. ಇವಾಗ ಇವನ್ನ ಸ್ವೀಟ್ ಮಾಡಿಸಿ ಮಲಗಿಸಿ ನಾನು ಊಟ ಮಾಡೋಕ್ಕೆ ಹೋಗಬೇಕು. ಟೈಮ್ ಆಗೋಯ್ತು ಆಲ್ರೆಡಿ 12 ಸಮಥಿಂಗು. ಓನಪ್ಪ, ಓನು ಚಿನ್ನಪ್ಪ, ಅಣ್ಣನ ಜೊತೆ ಆಟಾಡ್ತಾ ಇದ್ರ ನೀವು? ಹಾಂ, ಇಲ್ಲಿ ಇವಾಗ ಮೆಂತ್ಯ ದೋಸೆ ಮಾಡಿದ್ದಾರೆ. ನನಗೂ ಮೆಂತ್ಯ ದೋಸೆನೇ. ಫುಲ್ಲು ತೆಳ್ಳಗೆ ಕ್ರಿಸ್ಪಿಯಾಗಿ ಇಷ್ಟ ಬೇಕು ಅಂದರೆ ಹೊಸ ತವ ನಮ್ಮ ಶಾಪಲ್ಲೇ ತಂದಿರೋದು. ನಾವು ಕೋಕೋನಟ್ ಆಯಿಲ್ ಒಂದು ಹಾಕ್ಕೊಂಡಿದ್ದೀನಿ, ಇನ್ನೊಂದು ಹಾಕ್ಕೊಂಡ್ರೆ ಮುಗೀತು. ಈ ಥರ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ ಗೈಸ್. ನಮ್ಮ ಅಪ್ಪಗೆ ಕ್ರಿಕೆಟ್ ಬಿಟ್ರೆ ಬೇರೆ ಇಲ್ಲ. ನಮ್ಮ ಶಿವಣ್ಣಂಗೆ ಪಾರ್ಟ್ನರು. ಹಾಂ, ಚಿಕ್ಕ ಮಗಿನ ಜೊತೆ ನೀನು ಆಡ್ತಾ ಇದೀಯಾ? ಹಾಂ, ಅದಕ್ಕೆ ಎಂಟರ್ಟೈನ್ ಮಾಡ್ತಾ ಇದೀಯಾ? ಬಿಲ್ಡಪ್ಪು. ಅಪ್ಪು, ನಿನ್ನ ಜೊತೆ ಕರ್ಕೊಂಡೋಗ್ಬಿಡು ಶಿವಣ್ಣನ. ಹೆಂಗೆ ಇಷ್ಟು ಗ್ಯಾಪಲ್ಲೇ ಆಡ್ತವ್ರೆ ಅಂದರೆ ಇವರು ಬಾರ್ಸ್ಕಿಸ್ಬಿಟ್ಟೆ ಕಣಪ್ಪ ನನ್ಗ ಮೇಲೆ. ಔಟ್ ಅಪ್ಪು. ಗೋಡೆಗೊಂದು ಇದು ನನ್ನ ಕೈಲಿ ಗೋಡೆಗೊಂದು ಪಿಚ್ ಹೆಚ್ಚು ಬಂದ್ಬಿಡಿ, ಎಲ್ಲಿಗೆ ಬಂದ್ಬಿಡಿ.